ಬಿಜೆಪಿಯಲ್ಲಿ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗೆ ಮಿಶ್ರ ಪ್ರತಿಕ್ರಿಯೆ ಆದರೆ ಕಾಂಗ್ರೆಸ್ ಕೈಗಂತೂ ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ಸಂಸದ ಅನಂತಕುಮಾರ್ ಹೆಗಡೆ ಅವರ ಮಾತು. ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರೇ ತಮ್ಮ ಮಾತುಗಳ ಮೂಲಕವೇ ಅನಂತಕುಮಾರ್ ಹೆಗಡೆ ಅವರನ್ನ ಗುರಿಯಾಗಿಸಿಕೊಂಡು ಬಿಜೆಪಿ ಕಡೆಗೆ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತೊಂದು ಮಂದಿರ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಂತಕುಮಾರ್ ಹೆಗಡೆ ಅವರು ನೀಡಿದ ಹೇಳಿಕೆಗೆ ಅನಂತಕುಮಾರ್ ಹೆಗಡೆ ಅವರ ನಾಲಿಗೆ ಶುದ್ಧೀಕರಣ ಮಾಡಬೇಕು ಅಂತ ರಾಜಣ್ಣ ಹೇಳಿದ್ರೆ ಅನಂತಕುಮಾರ್ ಅವರಿಗೆ ಏನೋ ಆಗೇ ಹೋಗಿದೆ ಅಂತ ಹೇಳಿದ್ದಾರೆ ಡಿಸಿಎಂ. ಇದೇ ಭಾಷೆ ಪ್ರಯೋಗ ಮಾಡ್ತಿದ್ರೆ ನಮ್ಮ ಭಾಷೆಯಲ್ಲಿ ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಶಿವರಾಜ್ ತಂಗಡಗಿ. ಹೀಗೆ ಒಬ್ಬೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನ ಬ್ರಹ್ಮಾಸ್ತ್ರವಾಗಿ ಪರಿಗಣಿಸಿ ಬಿಜೆಪಿ ವಿರುದ್ಧ ಕಿಡಿಕಾರ್ತಿದ್ದಾರೆ. ಅನಂತಕುಮಾರ್ ಹೆಗಡೆ ಅವ್ರದ್ದು ನಾಲ್ಗೆ ಇದೆಯಲ್ಲ ಅದನ್ನು ಶುದ್ಧೀಕರಣ ಮಾಡಬೇಕು. ಅವರು ಯಾವುದೋ ಅಯೋಧ್ಯೆ ರಾಮ ಜನ್ಮಭೂಮಿಗೆ 22ನೇ ತಾರೀಕು ಹೋಗ್ತಾರಲ್ಲ, ಅವರು ಹೋಗೋದಕ್ಕಿಂತ ಮುಂಚೆ ಅವ್ರು ನಾಲ್ಗೆ ಶುದ್ಧಿ ಮಾಡಿ ಕಳಿಸ್ಬೇಕಲ್ಲಿ. ಚಿನ್ನದ ಪಳ್ಳಿಯನ್ನು ಕೂಡ ಅಂದರೆ ಬಾಗ್ಬಿ ಮಸೀದಿನ ನಿರ್ಮಾಣ ಮಾಡಿದ ರೀತಿ ಭಟ್ಕಳದ ಮಸೀದಿನೂ ಕೂಡ ನಿರ್ಮಾಣ ಮಾಡ್ತೀವಿ. ಈಗ ನೋಡಿ, ಅನಂತಕುಮಾರ್ ಹೆಗಡೆ ಈಸ್ ನೋನ್ ಫಾರ್ ದ್ಯಾಟ್ ಫ್ರಮ್ ದಿ ಬಿಗಿನಿಂಗ್. ಈ ಥರ ಕಮ್ಯುನಲ್ ಆಗಿ ಜನರಿಗೆ ಭಾವನೆಗಳನ್ನ ಕೆರಳಿಸಿ ಅವರು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು. ಈ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ 2-3 ತಿಂಗಳಿರೋದ್ರಿಂದ ಈಗ ಮಾತಾಡ್ತಾರೆ. ಮತ್ತು ಚುನಾವಣೆ ಮುಗಿದ ಮೇಲೆ ಮತ್ತೆ 4.5 ವರ್ಷ ಒಬ್ಬರ ಕೈಗೂ ಸಿಗೋದಿಲ್ಲ, ಒಬ್ಬರ ಮುಖನೂ ತೋರಿಸಲ್ಲ, ಏನು ಮಾತು ಆಡಲ್ಲ. ಅದು ಅವ್ರ ಜಾಯಮಾನ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ಅವರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ರೆಸ್ಟಲ್ಲಿದ್ದರು, ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಜನನ ಇದಕ್ಕೆ ಉತ್ತರ ಕೊಡ್ತಾರೆ. ಅವರಿಗೆ ಭಾಳ ನೇರವಾಗಿ ಭಾಳ ಅವನ ಭಾಷೆದೊಳಗೇ ಹೇಳಕ್ಕೆ ನನಗೂ ಬರುತ್ತೆ. ಅನಂತಕುಮಾರ್ ಹೆಗಡೆ ಅದಲ್ಲ ಅವನು ಅವನ ಭಾಷೆದೊಳಗೆ ನನಗೂ ಹೇಳಕ್ಕೆ ಬರುತ್ತೆ. ಆದರೆ ನನಗೆ ನನ್ನ ಹಿರಿಯರು ಸಂಸ್ಕಾರವನ್ನು ಕಲಿಸಿದ್ದಾರೆ. ಸಂಸ್ಕಾರ ಕಲಿಸಿದ್ದಕ್ಕೆ ನಾನು ಅವನಿಗೆ ಯಾವ ಭಾಷೆದೇ ಬೇಕಾದರೂ ಉತ್ತರ ಕೊಡ್ಬೋದು. ಹುಷಾರ್, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಸಿದ್ದರಾಮಯ್ಯನವ್ರ ಬಗ್ಗೆ, ಕಾಂಗ್ರೆಸ್ದ ಬಗ್ಗೆ ಏನಾದರೂ ಒಂದು ಹೆಜ್ಜೆನ ಏಕವಚನ ಸಿದ್ದರಾಮಯ್ಯನವ್ರಿಗೆ ಮಾತಾಡಿದ್ರೆ, ಹಲವಾರು ಬಾರಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೇನೆ, ರಾಜಕಾರಣದಲ್ಲಿ ಒಂದು ಡಿಸೆನ್ಸಿ ಬೇಕು, ಸ್ಟೇಜ್ಮನ್ ಸ್ಮಿತ್ ಬೇಕು. ಅನಂತಕುಮಾರ್ ಹೆಗಡೆ ಅದನ್ನೆಲ್ಲವೂ ಮೀರ್ತಾರೆ. ಲಕ್ಷ್ಮಣ ರೇಖೆ ಅನ್ನೋ ಒಂದು ಇರ್ತದೆ, ಅದೆಲ್ಲ ಮೀರಿ ಮಾತಾಡಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಜನ ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ. ಮತ್ತು ಒಂದು CM ಹುದ್ದೆ, ಸಂವಿಧಾನಾತ್ಮಕವಾದಂಥ ಹುದ್ದೆ, ಪ್ರೈಮ್ ಮಿನಿಸ್ಟರ್ ಹುದ್ದೆ, ಸಂವಿಧಾನಾತ್ಮಕ ಹುದ್ದೆ. ನರೇಂದ್ರ ಮೋದಿ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್, ಇಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಫ್ರಮ್ ದಿ ಪೀಪಲ್ ಆಫ್ ದಿ ಇಂಡಿಯಾ. ಸಿದ್ದರಾಮಯ್ಯ ಈಸ್ ಇಲೆಕ್ಟೆಡ್ CM ಆಫ್ ದಿ ಕರ್ನಾಟಕ ಪೀಪಲ್. ಅಂಥವ್ರ ಬಗ್ಗೆ ನೀವು ಕೀಳಾಗಿ ಮಾತಾಡಿದ್ರಿ. ಈಗ ಸಿದ್ದರಾಮಯ್ಯ ಬಗ್ಗೆ, ಮೋದಿಯವ್ರ ಬಗ್ಗೆ ಕೀಳಾಗಿ ಮಾತಾಡಿದ ಜನ ಒಪ್ತಾರನು? ಇಲ್ಲ, ಒಪ್ಪೋದಿಲ್ಲ. ಅದಕ್ಕೆ ನಾನು ಕೇಳ್ತಿದ್ದೀನಿ, ಅನಂತಕುಮಾರ್ ಹೆಗಡೆಯವರು ಕಳೆದ 4-5 ವರ್ಷದಿಂದ ಎಲ್ಲಿದ್ದರು ಅಂತ ನಾನು ಕೇಳ್ತಿದ್ದೀನಿ. ಚುನಾವಣೆ ಇನ್ನೊಂದು 3 ತಿಂಗಳು ಬಂದ ಲೋಕಸಭಾ ಎಲೆಕ್ಷನ್, ಮತ್ತು ಹಿಂದೂ ಮುಸ್ಲಿಮ್ ಇವೆಲ್ಲ ಸ್ಟಾರ್ಟ್ ಆಗಿದೆ ಅಲ್ಲಿ. ಕಾರವಾರ ಜನನು ಬಹುಶಃ ಈ ಸಲ ಅರ್ಥ ಮಾಡ್ಕೊತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅನಂತಕುಮಾರ್ ಹೆಗಡೆ ಅವರೇ, ಮೈಂಡ್ ಯುವರ್ ಟಂಗ್. ನಾಲ್ಗೆ ಹಿಡಿತದಲ್ಲಿರಬೇಕು. ಒಂದು ಅಹಿಂದ ಲೀಡ್ರು, ರಾಜ್ಯ ರಾಷ್ಟ್ರ ರಾಜಕಾರಣದ ಒಂದು ಅದ್ಭುತ ರಾಜಕಾರಣಿ ಬಗ್ಗೆ ಮಾತಾಡುವಾಗ ಮಾನ ಮರ್ಯಾದೆ ಇಲ್ವಾ ಅನಂತಕುಮಾರ್ ಹೆಗಡೆ ಅವರೇ? ಏನು ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸೊತ್ತ? ನಾವು ಹಿಂದೂಗಳೇ ರೀ. ನಮ್ಮ ಎದೆ ಸೀಳಿದ್ರೆ ಶ್ರೀರಾಮನೂ ಕಾಣಿಸ್ತಾನೆ, ಸಿದ್ದರಾಮಯ್ಯನೂ ಕಾಣಿಸ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ರು ಕಾಣಿಸ್ತಾರೆ, ದೇವರಾಜ ಅರಸರು ಕಾಣಿಸ್ತಾರೆ, ನನ್ನಂಥ ಹುಡುಗರೆ ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ. ಏನು ಅನಂತಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಿರಲ್ಲ ಹಿಂದೂ ಧರ್ಮನ. ನಿನಗೆ ಹೆಂಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ನಮಗೂ ಅದೇ ಥರ ಇದೆ. ಅನಂತಕುಮಾರ್ ಹೆಗಡೆ ಅವರೇ, ಮೈಂಡ್ ಯುವರ್ ಟಂಗ್. ಏನಂದ್ರಿ? ಸಂವಿಧಾನ ಚೇಂಜ್ ಮಾಡ್ತೀನಿ ಅಂದ್ರಿ. ಇದೆಂಥ ಹೇಳಿಕೆ? ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತೇಳಿ ಮತ್ತು ನೀವು ಮಿನಿಸ್ಟರ್ ಆದಾಗ ನೀರಿಲ್ಲದೆ ಇರೋ ಬಾವಿ ಕೊಟ್ಟುಬಿಟ್ಟಿದ್ದಾರೆ ಅಂದ್ರಿ. ಅದ್ರ ಇಂಟೆನ್ಷನ್ ಏನಪ್ಪ? ಅನಂತಕುಮಾರ್ ಹೆಗಡೆ ಅವರೇ, ನಾಲಿಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು. ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಎಲ್ಲ ಆಡಬಾರ್ದು. ಅನಂತಕುಮಾರ್ ಹೆಗಡೆ ಅವರಿಗೆ ಅತಂತ್ರತೆ ಕಾಡ್ತಾರೆ. ಬಿಜೆಪಿಯಲ್ಲಿ ಅವ್ರಿಗೆ ಸ್ಥಾನ ಸ್ವಲ್ಪ ತೊಂದರೆಯಲ್ಲಿದೆ. ಬಹುಶಃ ಟಿಕೆಟ್ ಕೊಡೋದು ಅಂತಕ್ಕಂಥ ಗಂಡಸರು. ಮೋರೆಯವರು ಆ ಪ್ರಚೋದನಕಾರರ ಮಾತುಗಳಲ್ಲಿ
ಯಾರ ಬಗ್ಗೆ ಮಾತಾಡಿದ್ರು ಅವರು? ಹಿಂದೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ರು. ಈಗ ಅನಂತ್ ಕುಮಾರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ರು. ಅವ್ರ ಮಾತು ಯಾರಿಗೆ ಹಿತ ತರ್ತಕ್ಕಂಥದ್ದು. ಆದರೆ ಅವರು ತತ್ಕ್ಷಣ ಕ್ಷಮೆ ಕೇಳಬೇಕು ಅಂತಕ್ಕಂಥ ನನ್ನ ವಾದ. ಕೇಳದೇ ಇದ್ದರೆ ತನ್ನ ರೂಪ ತಾನು ತೆಗೆದುಕೊಳ್ತಿದೆ. ನಾವು ಅದನ್ನ ಎದುರ್ಸಕ್ಕೆ ಮಾಡ್ತೇವೆ. ಅನಂತ್ ಕುಮಾರ್ ಹೆಗ್ಡೆ ಅವ್ರಿಗೆ ಅತಂತ್ರತೆ ಕಾಡ್ತಾ ಇದೆ. BJP ಅವ್ರಿಗೆ